ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡ್ರಿ, ನಾನು ಇವತ್ತೊಂದು ಸಿಂಪಲ್ ಆಗಿರೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರೋ ಹೇರ್ ಡೈಯನ್ನು ನಿಮ್ಗೆ ಶೇರ್ ಮಾಡತ್ತೀನಿ ರೀ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ. ನಮ್ದು ಇನ್ನೊಂದು ರೆಸಿಪಿ ಚಾನಲ್ ಐತಿ, ನಿಮ್ಮ ಸವಿರುಚಿ ಅಂತ. ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲಿ ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಗೆ ಶೇರ್ ಮಾಡ್ತಿರ್ತೇನೆ. ನೋಡ್ತಿರ್ಬೋದು, ಇದು ನನ್ನ ನ್ಯಾಚುರಲ್ ಹೇರ್. ಇವು ನನ್ನ ಕೂದಲನ್ನು ನಾನು ಯಾವುದೇ ಫೇಕ್ ವಿಡಿಯೋ ತೋರಿಸತ್ತಿಲ್ಲ. ಇವು ನನ್ನ ಕೂದಲನ್ನು ನಾನು ಹೇರನ್ನು ಯಾವ ರೀತಿ ನ್ಯಾಚುರಲ್ ಆಗಿ ಲಾಂಗ್ ಬರೋದಕ್ಕೆ ಯಾವ ಆಯಿಲನ್ನು ಯೂಸ್ ಮಾಡಬೇಕು ಅನ್ನೋದು, ಯಾವ ರೀತಿ ಕೂದಲು ಆರೈಕೆ ಮಾಡಬೇಕು ಅನ್ನೋದು ನಾನು ಮುಂದಿನ ದಿನಗಳೊಳಗೆ ನಿಮ್ಗೆ ಶೇರ್ ಮಾಡ್ತೀನಿ ರೀ. ಇದಕ್ಕಿಂತ ಉದ್ದ ಇದ್ದು ಬಟ್ ನನಗೆ ಇಷ್ಟ ಇಲ್ಲ ಅಂತ ನಾನು ಕಟ್ ಮಾಡೀನಿ. ಕಟ್ ಮಾಡಿದ್ರೂ ಮತ್ತೆ ಇವಾಗ ಭಾಳ ಜಾಸ್ತಿ ಬಂದವು. ಯಾಕಂದ್ರೆ ಇದ್ರ ಅರ್ಧ ಕೂದಲ ಕಟ್ ಮಾಡಿದ್ದು ನಾನು, ಭಾಳ ಲಾಂಗಾಗಿ ಬಂದವು. ನನಗೆ ಕೂದಲು ಉದ್ದ ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾನು ಅವಾಗ ಕಟ್ ಮಾಡ್ತಿರ್ತೀನಿ ರೀ. ಆದ್ರೂ ಅಷ್ಟು ಉದ್ದ ಬರತ್ತಿರ್ತಾವೆ. ಇವಾಗೂ ಕಟ್ ಮಾಡಬೇಕು, ಬಟ್ ನೋಡಬೇಕು ಯಾವಾಗ ಕಟ್ ಆಗಬೇಕು ಮಾಡೋದಕ್ಕೆ ಆಗ್ತೈತೆ ಅಂತ. ಈ ರೀತಿ ಲಾಂಗ್ ಹೇರ್ ಬಂದರೆ ನಾನು ಜಾಸ್ತಿ ಡೊನೇಟ್ ಮಾಡ್ತೇನೆ, ಬಟ್ ಹಂಗೆ ವೇಸ್ಟ್ ಮಾಡೋಂಗಿಲ್ಲ. ನನಗೆ ಲಾಂಗ್ ಹೇರ್, ಕೆಲವೊಬ್ರಿಗೆ ಲಾಂಗ್ ಹೇರ್ ಭಾಳ ಇಷ್ಟ ಆಗ್ತಾವೆ, ಬಟ್ ನನಗೆ ಅದೆಲ್ಲ ಮೇಂಟೈನ್ ಮಾಡೋಕ್ಕೆ ಆಗಲ್ದ ಕಾರಣಕ್ಕೆ ನಮ್ಗೆ ಹೇರ್ ಇಷ್ಟ ಆಗಂಗಿಲ್ಲ. ಆದರೆ ಕೆಲವೊಬ್ರಿಗೆ ಇಷ್ಟ ಆಗ್ತಾವಲ್ಲ, ಅವ್ರಿಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಮುಂದಿನ ವೀಡಿಯೋದಾಗ ಶೇರ್ ಮಾಡ್ತೇನೆ. ಇವಾಗ ಹೇರ್ ಡೈ, ನ್ಯಾಚುರಲಾಗಿ ಹೇರ್ ಡೈ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನೋಡ್ಕೊಂಬರೋನು ಬರ್ರಿ. ಇದ್ರಿಗೆ ಯಾವುದೇ ರೀತಿ ಕೆಮಿಕಲ್ ಅಂತ ಏನೂ ಹಾಕಿಲ್ಲ. ನ್ಯಾಚುರಲಾಗಿ ಹೋಮ್ ಮೇಡ್ ಹೇರ್ ಡೈ ಇದು. ನೋಡ್ತಿರ್ಬೋದು, ಇಲ್ಲಿ ನಾನು ಕರಿಬೇವನ್ನು ತೊಗೊಂಡೀನಿ. 3 ಕಡ್ಡಿ ತೊಗೊಂಡೀನಿ ನಾನು. ನಿಮಗೆಲ್ಲರಿಗೂ ಗೊತ್ತೈತಿ, ಕರಿಬೇವು ಅನ್ನೋದು ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು, ನಮ್ಮ ಕಣ್ಣಿಗೆ ಭಾಳ ಅಂದ್ರೆ ಭಾಳ ಒಳ್ಳೇದು ರೀ ಕರಿಬೇವು ಅನ್ನೋದು. ಹಾಗಾಗಿ ನಾನೊಂದು ಟಿಪ್ಸ್ ಏನಪ್ಪ ಅಂದ್ರೆ, ಬಿಳ್ಕೂದಲು ಜಾಸ್ತಿ ಆಗಬಾರ್ದು, ಇನ್ನು ಆಗಿಲ್ಲ ಅನ್ನೋರಿಗೆ ನಾನು ಹೇಳಕತ್ತಿದ್ದ. ಇನ್ನು ಬಿಳ್ಕೂದಲು ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಅಡುಗೆ ಒಳಗೆ ಕರಿಬೇವನ್ನು ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರಿ. ತಿನ್ನೋದು ಮುಂಜಾನೆ ಎದ್ದ ತಕ್ಷಣ ಕರಿಬೇವೆಲೆನ ಒಂದು 3-4 ಎಲೆಗಳನ್ನು ತಿನ್ನೋದ್ರಿಂದ ಕಣ್ಣಿಗೂ ಒಳ್ಳೆಯದು ಮತ್ತು ತಲೆಗೆ ಬಿಳ್ಕೂದಲು ಆಗೋದನ್ನು ತಡಿತೈತಿ ನೋಡ್ರಿ. ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗಷ್ಟ ಈ ಮೆಂತ್ಯ ಕಾಳನ್ನು ಹಾಕ್ಕೊಂಡೇನಿ. ಹೇರ್ ಡೈಗೆ ಈ ಮೆಂತ್ಯ ಕಾಳಾಗಿರ್ಬೋದು, ಕರಿಬೇವು ಆಗಿರ್ಬೋದು ಭಾಳ ಒಳ್ಳೆಯದು. ಮತ್ತು ನೋಡ್ರಿ, ನಾವು ಬೆಳ್ಳುಳ್ಳಿನ ನಾವು ಅಡುಗೆಯೊಳಗೆಲ್ಲ ಯೂಸ್ ಮಾಡ್ತೀವಲ್ಲ, ಬಟ್ ನಾವು ಏನು ಮಾಡ್ತೀವಿ, ಬೆಳ್ಳುಳ್ಳಿ ಸಿಪ್ಪಿನ ಹಂಗೆ ಒಗೆದು ಬಿಡ್ತೀವಿ ರೀ, ವೇಸ್ಟ್ ಅಂತ ಹೇಳಿ. ಬಟ್ ಆ ಬೆಳ್ಳುಳ್ಳಿ ಸಿಪ್ಪಿಯಿಂದನೂ ಒಂದು ಒಳ್ಳೆ ನ್ಯಾಚುರಲ್ ಹೇರ್ ಡೈ ಆಗ್ತೈತಿ ಅಂದ್ರೆ ನೀವು ನಂಬಂಗಿಲ್ಲಲ್ಲ, ಬಟ್ ಅದು ನಿಜ. ಈ ವೇಸ್ಟ್ ಆಗಿರೋ ಬೆಳ್ಳುಳ್ಳಿ ಸಿಪ್ಪಿಯಿಂದನೂ ನಾವು ಹೇರ್ ಡೈ ಮಾಡ್ಕೋಬಹುದು. ನೋಡ್ರಿ, ನಾನು ಈ 3 ಇಂಗ್ರೀಡಿಯೆಂಟ್ಸನ್ನು ತೊಗೊಂಡೇನಿ. ಇಷ್ಟಾದರೆ ಸಾಕು, ಒಂದು ನ್ಯಾಚುರಲ್ ಹೇರ್ ಡೈ ರೆಡಿ ಆಗ್ತೈತಿ. ನೋಡ್ತಿರ್ಬೋದು, ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡ್ಬಿಟ್ಟ ನೋಡ್ರಿ, ಇದನ್ನು ನುಣ್ಣಂಗೆ ರುಬ್ಕೊಂಬರ್ಬೇಕು. ಇದನ್ನು ನಾವು ಹಚ್ಚಿದ ತಕ್ಷಣ ತೊಳೆಯೋ ಅವಶ್ಯಕತೆ ಏನೂ ಇಲ್ಲ. ಅಂದರೆ ನಾವು ಇನ್ಸ್ಟಂಟಾಗಿ ನಾವೆಲ್ಲ ಅರ್ಜೆಂಟಾಗಿ ಪಾರ್ಟಿಗೆದು ಹೋಗಿರ್ತೀವಿ, ಎಲ್ಲೋ ಫಂಕ್ಷನ್ಗದು ಹೋದಾಗ ನಾವು ಪ್ರತಿ ಸಾರಿ ಹೇರ್ ಡೈಯನ್ನು ಹಚ್ಚೋದು ಮರಿತಿರ್ತೀವಿ. ಅಂದರೆ ಒಮ್ಮೊಮ್ಮೆ ಎಮರ್ಜೆನ್ಸಿ ಹೋಗೋದು ಬರ್ತೈತಲ್ಲ, ಬಟ್ ಅಲ್ಲಿ ಇನ್ಸ್ಟಂಟಾಗಿ ನಾವು ಹೇರ್ ಡೈನ ಮಾಡೋಕೆ ಆಗಂಗಿಲ್ಲಲ್ರಿ. ಅಂಥವ್ರ ಈ ರೀತಿ ಒಂದು 5 ಮಿನಿಟ್ ಒಳಗೆ ನಿಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡ್ಕೋಬಹುದು. ನೋಡ್ರಿ, ನಾನು ಇದಕ್ಕೆ ಈ 3 ಇಂಗ್ರೀಡಿಯೆಂಟ್ಸನ್ನು ಹಾಕೊಂಡ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಂಡೇನಿ. ಜಾಸ್ತಿ ಸಣ್ಣ ಮಾಡೋಕೆ ಹೋಗಬೇಡ್ರಿ, ಒಂದು ಸ್ವಲ್ಪ ಅವಳು ಅಂತಾರಲ್ಲ ಆ ರೀತಿನೇ ಇರಬೇಕು. ಅಂದರೆ ಇದು ಫ್ರೈ ಮಾಡೋಕೆ ಈಸಿ ಆಗ್ತೈತಿ, ಮತ್ತೊಂದು ಒಳ್ಳೆ ಕಲರ್ ಬರ್ತೈತಿ ಅನ್ನೋ ಕಾರಣಕ್ಕೆ. ನೋಡ್ರಿ, ಇವಾಗ ಇಷ್ಟ ಆದ್ರೆ ಸಾಕು. ಒಂದು ಬಾಣಲಿನ ಅಂದರೆ ಒಂದು ಕಡಾಗಿನ ಇಟ್ಕೊಂಡೇನಿ. ತವಿಯೋ ಕಡಾಗಿ ಅಥವಾ ಇದ್ರ ಕಡಾಗಿ ಬರ್ತೈತಲ್ಲ, ಕಬ್ಬಿನ ಕಾವಲಿ, ಅದು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಅದಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಬೋಗಾಣಿನೋ ಅಥವಾ ಕಡಾಗಿ ಒಳಗೂ ಫ್ರೈ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ನೋಡ್ರಿ, ಇವಾಗ ಇದಕ್ಕೆ ನಾನು ಮೇನ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದ್ರೆ ಸಾಸಿವೆನ ತಗೋಬೇಕು. ವಿಡಿಯೋನ ನೀವು ನೋಡು ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ಕೆಲವೊಂದು ನಾನು ಲಾಂಗ್ ಹೇರ್ ನ್ಯಾಚುರಲ್ ಆಗಿ ಬರೋಕ್ಕೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತಿರ್ತೇನೋ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲ್ದೆ ನೋಡ್ರಿ. ನಾನು ಇಲ್ಲಿ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳತ್ತೀನಿ. ನಾನೊಂದು 2 ಸ್ಪೂನ್ ಆಗಷ್ಟ ಈ ಸಾಸಿವೆನ ತೊಗೊಂಡಿದ್ದು.
ನಾನು ಈ ಮೆಜರ್ಮೆಂಟ್ಲೆ ತೋರ್ಸತ್ತೀನಲ್ರಿ, ಇದು ಒಂದು ಟೈಮ್ಗಾಗಷ್ಟೇ ತೊಗೊಂಡೀನಿ ನಾನು. ನೋಡಿರಿ ಇದನ್ನು ಪೂರ ಕಪ್ಪಾಗುತ್ತಾನ ಇದನ್ನು ಫ್ರೈ ಮಾಡ್ಕೋಬೇಕು. ಗ್ಯಾಸ ಲೋ ಫ್ಲೇಮ್ ಒಳಗೆ ಇರಲಿ. ಗ್ಯಾಸ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು 1-2 ಮಿನಿಟ್ ಒಳಗೂ 2 ಮಿನಿಟ್ ಒಳಗೆ ನೀವು ಫ್ರೈ ಮಾಡ್ಕೊಂಬಿಟ್ರಿ ಅಂದ್ರೆ ಅದು ನೀಟಾಗಿ ಫ್ರೈ ಆಗಿರಂಗಿಲ್ಲ. ಮ್ಯಾಲಿನ ಕೋಟಿಂಗ್ ಮಾತ್ರ ಫ್ರೈ ಆಗಿರ್ತೈತಿ. ನೋಡಿರಿ ಗ್ಯಾಸ ಸಣ್ಣ ಇಟ್ಕೊಂಡು ಒಂದು 5 ಮಿನಿಟ್ವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡೀನಿ. ಎಷ್ಟು ಕಪ್ಪಾಗೈತಿ ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತಲ್ಲ. ಇಷ್ಟಾದರೆ ಸಾಕು, ಗ್ಯಾಸ ಆರಿಸಿಬಿಡ್ರಿ. ನೋಡ್ರಿ ನಾವೇನು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀವಲ್ಲ ಅದ ಮಿಕ್ಸಿ ಜಾರ್ ಒಳಗೆ ಇದೇ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಫುಲ್ ಮೆತ್ತಗೆ ಬರಬೇಕದು. ಅಂದ್ರೆ ಈ ಹಿಟ್ಟದು ಎಲ್ಲ ನಾವು ಪೇಸ್ಟ್ ಮಾಡ್ತೀವಲ್ಲ ಅದೇ ರೀತಿ ಇದೂ ಪೇಸ್ಟ್ ಆಗಿರಬೇಕು. ಇಷ್ಟಾದ್ರೆ ಸಾಕು. ಇದನ್ನು ಕಲಸೋದಕ್ಕೆ ನೀವು ಒಂದು ಬೌಲಾದರೂ ತಗೋಬಹುದು. ಬೌಲ್ಗಿಂತ ಭಾಳ ಅಂದ್ರೆ ಭಾಳ ಒಳ್ಳೆಯದು ಈ ಕೊಬ್ಬರಿ ಚಿಪ್ಪು ಇರ್ತಾವಲ್ಲ ಅವನು ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಎತ್ತಿಟ್ಬಿಟ್ರಿ ಅಂದ್ರೆ ನಿಮಗೆ ಈ ರೀತಿ ಹೇರ್ ಡೈಗೆಲ್ಲ ಯೂಸ್ ಆಗ್ತೈತಿ ಮಿಕ್ಸ್ ಮಾಡೋಕೆ. ನಾನೊಂದು ಕೊಬ್ಬರಿ ಪಟ್ಟಿ ಒಳಗೆ ಇದನ್ನು ಹಾಕತ್ತೀನಿ. ನಾನು ಯಾವಾಗಲೂ ಕೊಬ್ಬರಿ ಪಟ್ಟಿನ ಯೂಸ್ ಮಾಡೋದು ಹೇರ್ ಡೈಗೆಲ್ಲ. ನೋಡಿರಿ ಇದಕ್ಕೆ ಇವಾಗ ನಾನು ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಇದಕ್ಕೆ ಇವಾಗ ನೋಡಿರಿ ಕೋಕೋನಟ್ ಆಯಿಲನ್ನು ತೊಗೊಳತ್ತೀನಿ ನಾನು. ಕೋಕೋನಟ್ ಆಯಿಲ್ ಒರಿಜಿನಲ್ ಇದ್ದರೂ ತೊಗೋಬಹುದು, ಅಂದರೆ ಇನ್ನೂ ಒಳ್ಳೆಯದು. ಒರಿಜಿನಲ್ ಅಂದ್ರೆ ನಾವು ಮನ್ಯಾಗ ಕೋಕೋನಟ್ ಆಯಿಲನ್ನು ರೆಡಿ ಮಾಡ್ತೀವಲ್ಲ ಹಿಂಗಾನ ಆಡ್ಸ್ಕೊಂಬಂದು ಆರ್ಗ್ಯಾನಿಕ್, ಅದು ಇನ್ನೂ ಒಳ್ಳೆಯದು. ಅದಿಲ್ಲ ಅಂದರೆ ಪ್ಯಾರಾಶೂಟ್ ನೀವು ಯಾವ್ದು ಯೂಸ್ ಮಾಡ್ತೀರಲ್ಲ ಅದನ್ನು ತಗೋರಿ. ಈ ಆಯಿಲ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕಿ, ಅಂದರೆ ಹೇರ್ ಡೈ ಹಚ್ಕೊಳ್ಳೋಕೆ ಯಾವ ಒಂದು ಇದು ಇರ್ತೈತಲ್ಲ ಆ ರೀತಿನ ಇದನ್ನು ಕಲಿಸ್ಕೊಂಬಿಡ್ರಿ. ನೋಡಿರಿ ಈ ರೀತಿ ಕಲಿಸಿದ ಮೇಲೆ ಇದನ್ನು ನೀವು ಒಂದು ಸರಿ ಹಚ್ಚಿರಿ. ಹಚ್ಚಿದ ಮೇಲೆ ತೊಳಿಲಕ್ಕೆ ಹೋಗಬೇಡ್ರಿ. ಅಂದರೆ ಎಲ್ಲಾದರೂ ಅರ್ಜೆಂಟಾಗಿ ಹೊಂಟಿದ್ರೆ ಸ್ವಲ್ಪ ಎಲ್ಲಿ ಬಿಳಿ ಕೂದಲು ಇರ್ತಾವಲ್ಲ ಅಲ್ಲಿ ನೀವು ಹಚ್ಚಿ ಬಿಟ್ರೆ ಅದು ಒಣಗಿತು ಅಂದ್ರೆ ಬಿಳಿ ಕೂದಲು ಅನ್ನೋದು ಕಪ್ಪಾಗಿ ಕಾಣಿಸ್ತೈತಿ. ಮತ್ತು ಹೇರ್ ಡೈ ಹಚ್ಚಿರಿ ಅಂತನೂ ಒಂದು ಸ್ವಲ್ಪನೂ ಆಗಂಗಿಲ್ಲ. ನೋಡಿರಿ ಇದನ್ನು ನೀವು ಏನು ಎಲ್ಲಿ ಹೋಗಲ್ಲ ಆದರೆ ಬಟ್ ಬ್ಲ್ಯಾಕ್ ಹೇರ್ ಬೇಕು ಅಂದರೆ ಫಸ್ಟ್ ಒಂದು ಟೈಮ್ ಹಚ್ಚಿರಿ. ನೀವು ಯಾವುದೇ ಕಾರಣಕ್ಕೂ ತಲೆ ಸ್ನಾನ ಮಾಡಬೇಡ್ರಿ. ಮರುದಿನನೂ ಒಂದು ಸಾರಿ ಹಚ್ಚಿರಿ. ಆಮೇಲೆ ಅದನ್ನು ಬರೀ ಶಾಂಪೂ ಹೊತ್ತು ಏನು ಯೂಸ್ ಮಾಡಲ್ದ ಹಂಗೆ ತಲೆ ಸ್ನಾನ ಮಾಡಿರಿ. 3ನೇ ಟೈಮ್ ಹಚ್ಚಿದಾಗ ಶಾಂಪೂ ಹಚ್ಚಿ ತಲೆ ಸ್ನಾನ ಮಾಡಿದ್ರೆ ಆಯಿತು. ಹೇರ್ ಡೈ ಈ ಬ್ಲ್ಯಾಕ್ ಹೇರ್ ಆಗ್ತಾ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.